ಮಕ್ಕಳಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಅದರ ಅಪಾಯನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗನೇ ಹುಬ್ಬಳ್ಳಿ ಕಿಮ್ಸ್ನಿಂದ ಅಧ್ಯಯನ ಶುರುವಾಗಿದೆ. ಇದು ದೇಶದಲ್ಲೇ ಮೊದಲ ಅಧ್ಯಯನ. ಇದು ಕರ್ನಾಟಕ ಸೇರಿದಂತೆ 13 ರಾಜ್ಯಗಳಲ್ಲಿ ಸಂಶೋಧನೆ ಆಗುತ್ತೆ. ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನ ಆಗುತ್ತೆ. ಅದಾದ ಮೇಲೆ ರಾಜ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಿಮ್ಸ್ ವರದಿನ ಸಲ್ಲಿಸುತ್ತೆ. ವೆರಿ ಇಂಪಾರ್ಟೆಂಟ್, ಬೇಕಿದೆ. ಯಾಕಂದರೆ ಮಕ್ಕಳು ತೀರಾ ಹೃದಯಾಘಾತಕ್ಕೊಳಗಾಗ್ತಾರೆ ಅಂದರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂದರೆ ಏನು ಅರ್ಥ? ಅದು ಈ ಒಂದು ಲೆಕ್ಕದಲ್ಲಿ ಮನೆಗಳು ಕತ್ತಲಾಗ್ತಾ ಇವೆ, ಅಂಥ ಸ್ಥಿತಿ ಇದೆ. 23, 25, 28, 30 ಈ ಸಾಯೋ ವಯಸ್ಸೇ ಇದು. 13 ರಾಜ್ಯಗಳಲ್ಲಿ ಸಂಶೋಧನೆ ಆಗುತ್ತೆ. ಈ 347 ಮಕ್ಕಳನ್ನು ಅಧ್ಯಯನಕ್ಕೆ ಒಳಪಡಿಸಿದರು. 8ರಿಂದ 18 ವರ್ಷದ ಮಕ್ಕಳ ಮೇಲೆ ಈ ಅಧ್ಯಯನ ಜಾಸ್ತಿ ಆಗಿದೆ. ಇದು ಹೆಚ್ಚು ತೂಕ ಹೊಂದಿರುವಂಥವರು ಆ ಮಕ್ಕಳನ್ನೇ ಆಯ್ಕೆ ಮಾಡಿ ಪರೀಕ್ಷೆ ಮಾಡಲಾಗಿತ್ತು. ಈ ಧಾರವಾಡ ಜಿಲ್ಲೆಯ 62 ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಸೇರಿದರು. ಅಂದರೆ ಎತ್ತರ, ತೂಕ, ಕೊಲೆಸ್ಟ್ರಾಲು, ಹೃದಯದ ಸ್ಥಿತಿಗತಿಗಳು ಇದೆಲ್ಲದರ ಪರೀಕ್ಷೆ ಮಾಡಲಾಗಿದೆ. 70 ಮಕ್ಕಳಲ್ಲಿ ಅಪಾಯಕಾರಿ ಅಂಶ ಪತ್ತೆಯಾಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೃದಯಾಘಾತಕ್ಕೆ ಕಾರಣ ಆಗುವಂಥ ಅಪಾಯಕಾರಿ ಅಂಶಗಳು. ಇದಕ್ಕೇನು ಹೇಳ್ತೀರಿ? 70% ಮಕ್ಕಳಲ್ಲಿ ಇದು ಪತ್ತೆಯಾಗಿದೆ ಅಂತಂದರೆ ಎಂಡೋಥೀಲಿಯಂ ಹಾನಿಯಾಗುತ್ತೆ ಇದರಿಂದ. ಹೃದಯ ಮಾತ್ರ ಅಲ್ಲ, ಕಿಡ್ನಿ, ಬೇರೆ ಬೇರೆ ಅಂಗಾಂಗಗಳು ಕೂಡ ಒಳಪಡ್ತವೆ ಹಿಂಗಾಗ್ಬಿಟ್ರೆ. ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಇನ್ KMCRI ಒಳಗದ, ಅದರೊಳಗೆ ನಾನು ನೋಡಲ್ ಆಫೀಸರ್ ಅಂತೇಳಿ ಕೆಲಸ ಮಾಡ್ಲಿಕ್ಕತ್ತೀವಿ. ನಾವು ಒಂದು ಇತ್ತೀಚೆಗೆ ಮಕ್ಕಳು ಅಥವಾ ಸಣ್ಣ ವಯಸ್ಸದೊಳಗೆ ಹೃದಯಾಘಾತ ಏನು ಹೆಚ್ಚಾಗ್ಲಿಕ್ಕತ್ತದ, ಅದ್ರ ಸಲುವಾಗಿ ಯಾಕಿರ್ಬೋದು ಅಂಥೇಳಿ ಅಧ್ಯಯನ ಮಾಡಿದ್ವಿ. ಅದ್ರ ಸಲುವಾಗಿ ಹಿಂದಿನ ವರ್ಷ ನಾವು ಒಂದು ಸಣ್ಣ ಅಧ್ಯಯನ ಮಾಡಿದ್ವಿ. ಅದರೊಳಗೆ ರಕ್ತದಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗುವಂಥ ಏನು ಅಂಶ ಇರ್ತಾವೆ ಅದು ಹೆಚ್ಚಂತೇಳಿ ಕಂಡು ಬಂದಿತ್ತು. ಅದ್ರ ಸಲುವಾಗಿ ಅದು ಬರೀ ಸ್ವಲ್ಪ ಜನ ಆಗಿದ್ದರಿಂದ ಈಗ ದೊಡ್ಡ ಅಧ್ಯಯನ ಮಾಡಿದ್ವಿ. ಈ ಅಧ್ಯಯನ ನಾವು ಸುಮಾರು 13 ರಾಜ್ಯ ಒಳಗೆ ಮಾಡೀವಿ. ಅದೇ ರೀತಿ ಕರ್ನಾಟಕದೊಳಗೆ 25 ಡಿಸ್ಟ್ರಿಕ್ಟ್ ಒಳಗೆ ನಾವು ಈ ಅಧ್ಯಯನ ಮಾಡೀವಿ. ಈ ಅಧ್ಯಯನದೊಳಗೆ ಏನು ಮಾಡಿದ್ವಿ ಅಂದ್ರೆ, ಮಕ್ಕಳದ್ದು ಅವ್ರದ್ದು ಹೈಟ್, ವೇಟ್ ಅದೆಲ್ಲ ಚೆಕ್ ಮಾಡಿದ್ವಿ. ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ, ಆಮೇಲೆ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ ಏನಿರ್ತದೆ, HSCRP ಅಂತ ಇರ್ತದೆ, ಆಮೇಲೆ ಹೋಮೋಸಿಸ್ಟಿನ್, ಅವನ್ನ ಪರೀಕ್ಷೆ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಮಾಡಿದ್ವಿ ಅಂದರೆ, ನಾವು ಇನ್ನೂ ಮೊದಲು ಯಾವಾಗೂ ಯಾರು ಮಾಡಲಾರ್ದು ಅಂದರೆ, ಒಂದು ಹಾರ್ಟ್ ಅಪಧಮನಿ ಅಥವಾ ಆರ್ಟ್ರಿ ಏನಿರ್ತದೆ ಅದ್ರ ಒಳಪದರು ಅಂಥೇಳಿ ಎಂಡೋಥೀಲಿಯಂ ಅಂಥೇಳಿ ಇರ್ತದೆ. ಅದ್ರ ಮೇಲೆ ಏನ್ರಿ ಎಫೆಕ್ಟ್ ಆಗಿದೆ ಅಂಥೇಳಿ ನೋಡಲಿಕ್ಕೆ ನಾವು ಅಧ್ಯಯನ ಮಾಡಿದ್ವಿ. ಈಗ ಎಲ್ಲರಿಗೂ ಸಾಮಾನ್ಯ ಭಾಷೆ ಒಳಗೆ ತಿಳಿಸ್ಬೇಕಂದ್ರೆ, ಈಗ ಹಾರ್ಟ್ ಅಟ್ಯಾಕ್ ಆಗ್ಬೇಕಂದ್ರೆ ಅದು ಒಂದೇ ದಿವಸ ಒಳಗೆ ಆಗುವಂಥ ಕೆಲಸ ಅಲ್ಲ, ಅದು ನಿಧಾನ ವರ್ಷಗಟ್ಟಲೆ ಆಗ್ತದೆ.